ಭೂ ಮಾಫಿಯಾಗಳ ಪಾಲಾಗುತ್ತಿರುವ ಸರ್ಕಾರಿ ಜಮೀನು ಹಣದಾಸೆಗೆ ಶಾಮೀಲಾದ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಮಶಾನ ಗೋಮಾಳಕ್ಕೆ ಕಾಯ್ದಿರಿಸುವಂತೆ ರೈತರ ಪ್ರತಿಭಟನೆ. ಮೈಸೂರು ತಾಲೂಕು ಜಯಪುರ ಹೋಬಳಿಯ ಕಾಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ 10 ಎಕರೆ 35 ಗುಂಟೆ ಜಮೀನು ಸರ್ಕಾರಿ ಕಲ್ಲು ಮುಂಟಿ ಜಮೀನನ್ನು ರಕ್ಷಣೆ ಮಾಡುವ ಬದಲು ಭೂ ಮಾಫಿಯಾ ಜೊತೆ ಶಾಮೀಲಾಗಿ ಮಾರಾಟ ಮಾಡಲು ಮುಂದಾಗಿರುವ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನಾಚಿಕೆಯಾಗಬೇಕು. ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಾಗಿದೆ. ಈ ಜಮೀನನ್ನ ಗ್ರಾಮದ ಅಭಿವೃದ್ಧಿಗೆ ಹಾಗೂ ಸ್ಮಶಾನ ಗೋಮಾಳ ಜಮೀನಿಗಾಗಿ ಮೀಸಲು ಇಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನಾ ಮುಖಂಡರು ಪ್ರತಿಭಟಿಸಿ ಒತ್ತಾಯಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭೂ ಮಾಫಿಯಾ ಕೆಲವರು ದರಖಾಸ್ತು ಮೂಲಕ ಜಮೀನು ಮಂಜೂರಾಗಿದೆ ಎಂದು ಈ ಜಮೀನಿನಲ್ಲಿ ಕಲ್ಲುಗಳನ್ನು ಕಿತ್ತು ಜಮೀನನ್ನು ಹದ ಮಾಡುತ್ತಿರುವುದನ್ನು ಕಾಣಬಹುದು. ಭೂ ಮಂಜೂರಾತಿಯಾಗದೆ ಭೂಮಾಫಿಯಾ ಪಾಲಾಗುತ್ತಿರುವ ನಮ್ಮ ವ್ಯಾಪ್ತಿಯ ಭೂಮಿಗಳನ್ನು ಎಂದಿಗೂ ಬಿಡುವುದಿಲ್ಲ. ಅಕ್ರಮ ಭೂ ಮಂಜೂರಾತಿ ಜಮೀನನ್ನು ರದ್ದು ಮಾಡಿ ಈ ಭೂಮಿಯನ್ನ 3 ತಾಲೂಕಿನ ಗಡಿಭಾಗದ ಗ್ರಾಮಗಳ ಅಭಿವೃದ್ಧಿಗೆ ಮತ್ತು ಸ್ಮಶಾನ ಗೋವುಗಳಿಗೆ ಮೇಯಿಸಲು ಅನುಕೂಲ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನಾ ಸಂಘದ ರೈತರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಮುಖಂಡರು, ಕಾಡನಹಳ್ಳಿ, ಗೌಡರಹುಂಡಿ, ಹತ್ನಾಳು ಗ್ರಾಮದ ರೈತ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ಸರ್ಕಾರಿ ಭೂಮಿಗಳನ್ನು ರಾಕ್ಷಸರ ಪಾಲಾಗಲು ಬಿಡುವುದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಹತ್ವಾಳು ಗ್ರಾಮ ಮತ್ತು ಆ ಕಾಡನಹಳ್ಳಿ ಗ್ರಾಮದ ಅಭಿವೃದ್ಧಿಗಳಿಗೆ ಜಮೀನನ್ನು ಮೀಸಲಿಡಲೇಬೇಕು. ಸರ್ವೆ ನಂಬರ್ 4ರಲ್ಲಿ 10 ಎಕರೆ 35 ಗುಂಟೆ ಜಮೀನನ್ನು ಗ್ರಾಮದ ಅಭಿವೃದ್ಧಿಗಳಿಗೆ ಮೀಸಲಿಡಲೇಬೇಕು. ಇದುವರೆಗೆ ನಮ್ಮ ಹೋರಾಟ ಬಿಡುವುದಿಲ್ಲ. ಕಾಡನಹಳ್ಳಿ ಮತ್ತು ಜಯಪುರ, ಕಾಡನಹಳ್ಳಿ, ಗೌಡ್ರುಂಡಿ, ಹತ್ವಾಳು ಗ್ರಾಮಕ್ಕೆ ಮೀಸಲಿಡಲೇಬೇಕು. ಮಂಟಿಯನ್ನು ಗೋವುಗಳನ್ನು ಮೇಯಿಸಲು ಮಂಜೂರು ಮಾಡಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹತ್ವಾಳು ಗ್ರಾಮದ ರೈತರ ಹೋರಾಟಕ್ಕೆ, ಕಾಡನಹಳ್ಳಿ ಗ್ರಾಮದ ರೈತರ ಹೋರಾಟಕ್ಕೆ, ಗೌಡ್ರುಂಡಿ ಗ್ರಾಮದ ರೈತರ ಹೋರಾಟಕ್ಕೆ, ಹತ್ವಾಳು ಗ್ರಾಮದ ರೈತರ ಹೋರಾಟಕ್ಕೆ, ರೈತ ಸಂಘಟನೆಯ ಹೋರಾಟಕ್ಕೆ. ಮುಂಟಿ ಮತ್ತು ಕಲ್ಲು ಬಂಡೆಯಿಂದ ದನ ಕರುಗಳು ಮೇಯ್ಕೊಂಡು ಕಾಲ ಕಳೀತಾ ಇದ್ರು. ಇದನ್ನು ಇಲ್ಲಿವರೆಗಂಟು ಯಾರು ಏನು ಎತ್ತಂತ ನೋಡಿತಿಲ್ಲ. ಈಗ ಕೆಲವು ದಿನಗಳಿಂದ ಅವರು ಹೋರಾಟ ಮಾಡ್ಕೊಂಡು ಈ ಮುಂಟಿನ ಕಿಳಿಸ್ಕೊಂಡು ರಾತ್ರಿಯಿಂದ ರಾತ್ರಿ ಹೊತ್ತು ಪೋಕ್ಲೈನ್ ತಂದು ಕಿಳಿಸಿ ಎಲ್ಲ ವ್ಯವಹಾರ ಮಾಡಿದ್ರು. ನಾವು ಬಂದು ನಮ್ಮ ಜಾಗ ನೋಡಪ್ಪ, ನಮ್ಮ ಮದ್ಬಸ್ಸನ್ನ ಬಿಟ್ಬಿಟ್ಟು ನೀವು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ನು. ಅವರು ಬಗ್ನಿಲ್ಲ, ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟಾಗ ನಮ್ಮನ್ನ ಎದುರಿಸೋಕೆ ಶುರು ಮಾಡಿದ್ರು. ಇಲ್ಲಿಗೂ ಪೊಲೀಸ್ನು ಕರೆಸಿದರು. ಈ ರೀತಿಯಾಗಿ ಇದು ಅಕ್ರಮವಾಗಿ ನಡೆಯೋದ್ರಿಂದ ಈ ಅಕ್ರಮನ ನಾವು ನಮ್ಮ ಸತ್ಯ ಸರ್ ಅವ್ರಿಗೆ ಹೇಳ್ಕೊಂಡು ಇದಕ್ಕೆ ನ್ಯಾಯ ಕೊಡಿಸಿ ಅಂತಂದ್ಬಿಟ್ಟು ನಾವು ಕೇಳ್ಕೊತಿದ್ದೀವಿ ನಿಮ್ಮೆಲ್ಲರೂ. ನಮಸ್ಕಾರ. ತಮ್ಮ ಹೆಸರು? ರಾಮಾಚಾರಿ. ಯಾವೂರು? ಹತ್ವಾಳು. ಮೈಸೂರು ತಾಲೂಕು ಜಯಪುರ ಹೋಬಳಿ ಏನು ಕಾಡನಹಳ್ಳಿ ಗ್ರಾಮ ಸರ್ವೆ ನಂಬರ್ 4. ಈ ಸರ್ವೆ ನಂಬರ್ 4 ಹಲವಾರು ವರ್ಷಗಳಿಂದನೂ ಸಹ ಕಲ್ಮುಂಟಿಯಾಗಿ ಇತ್ತು. ಆದರೆ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಇಲ್ಲಿ ರಸ್ತೆಗಳೆಲ್ಲ ಅಭಿವೃದ್ಧಿ ಆದಮೇಲೆ ಈ ಭೂಮಿಯನ್ನು ಭೂಮಾಫಿಯಾಗಳು ಇದನ್ನು ಏನೋ ಒಂದು ಬಲಪ್ರಯೋಗ ಮಾಡಿಕೊಂಡು ಇದನ್ನು ಭೂಮಿಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನಮ್ಮ ಏನು ಕಾಡನಹಳ್ಳಿ ಗ್ರಾಮ ಮತ್ತು ಹತ್ವಾಳು ಗ್ರಾಮ ಮತ್ತು ಮುಖ್ಯಮಂತ್ರಿಗಳ ಕ್ಷೇತ್ರ ಗೌಡ್ರುಂಡಿ ಗ್ರಾಮದ ರೈತರಿಗೆ ಇದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಂತರದಲ್ಲದೆ. ಆ ಭಾಗಗಳಲ್ಲೂ ಸಹ ಸ್ಮಶಾನಕ್ಕೆ, ಮುಂದಿನ ಅಭಿವೃದ್ಧಿಗಳಿಗೆ ಜಾಗಗಳೇ ಇಲ್ಲ. ಹಾಗಾಗಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಮನವಿ ಮಾಡ್ತಾ ಇದ್ದೇವೆ. ಕೂಡಲೇ ಈ ಜಮೀನು ಏನು ಸರ್ವೆ ನಂಬರ್ 4 10 ಎಕರೆ 35 ಗುಂಟೆ ಜಮೀನಿದೆ, ಯಾರಿಗೂ ಸಹ ಈ ಜಮೀನನ್ನು ಭೂ ಮಂಜೂರಾತಿ ಮಾಡಲಿಕ್ಕೋ ಮತ್ತು ಈ ಮುಂದಿನ ಯಾವುದೋ ಭೂಮಾಫಿಯಾಗಳಿಗೆ ವಶ ಮಾಡಲಿಕ್ಕೆ ತಾವು ದಯವಿಟ್ಟು ಬಿಡಬೇಡಿ ಮಾನ್ಯ ಜಿಲ್ಲಾಧಿಕಾರಿಗಳೇ. ಕೂಡಲೇ ಇವತ್ತೇನು ನಮ್ಮ ಕಾಡನಹಳ್ಳಿ ಗ್ರಾಮ ಮತ್ತು ಹತ್ವಾಳು ಗ್ರಾಮ ಮತ್ತು ಗೌಡ್ರುಂಡಿ ಗ್ರಾಮದ ರೈತರು ಏನು ಇವತ್ತು ತಮಗೆ ಮನವಿ ಮಾಡ್ತಾ ಇದ್ದಾರೆ, ಕೂಡಲೇ ಈ ಜಮೀನಿಗೆ ಬಂದು ತಾವು ಬೋರ್ಡ್ ನೀಡೋಂಥ ಕೆಲಸ ಮಾಡಬೇಕು. ಮತ್ತು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ವಿ. ನೈಜ ಉಳಿಮೆದಾರನಿಗೆ ಭೂಮಿ ಕೊಡಿ ಅಂದರೆ ಇವತ್ತು ಕೊಡೋಕ್ಕಾಗ್ತಾ ಇಲ್ಲ ನೀವು. ಆದರೆ ಎಲ್ಲೋ ಕೂತಿದ್ದವನಿಗೆ ಭೂ ಮಂಜೂರಾತಿಗಳಾಗಿವೆ. ಇವು ನಮ್ಮ
ಪಟ್ಟಣದವನಲ್ಲ, ನಮ್ಮ ಟೌನವನಲ್ಲ, ಇಲ್ಲ ಇನ್ಯಾವುದೋ ಬೇರೆ ಜಿಲ್ಲೆಯವನು ಬಂದು ಈ ಭೂಮಿಯನ್ನು ಏನೋ ದುಡ್ಡಿರೋವನು ಬಲಪ್ರಯೋಗ ಮಾಡ್ಕೊತಾ ಇದ್ದರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕಣ್ಣು ಮುಚ್ಕೊ ಕೂತಿದ್ದೀರಲ್ಲ, ಇದು ಯಾವ ನ್ಯಾಯ ಅಂತ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೂಡಲೇ ಏನು ಹತ್ವಾಳು ಗ್ರಾಮ ಮತ್ತು ಗೌಡ್ರುಂಡಿ ಮತ್ತು ಕಾಡ್ನಳ್ಳಿ ಗ್ರಾಮಕ್ಕೆ ಅನುಕೂಲವಾಗುವಂಥ ಈ ಜಮೀನನ್ನು ಸ್ಮಶಾನದ ಅಭಿವೃದ್ಧಿಗೆ, ಮುಂದಿನ ಶಾಲೆಗಳ ಅಭಿವೃದ್ಧಿಗೆ, ಮುಂದಿನ ಇವತ್ತಿನವರೆಗೆ ಗೋವುಗಳೇನು ಮೇಯ್ತಾ ಇದೋ ಗೋವುಗಳ ಮೇವಿಗಾಗಿ ಈ ಭೂಮಿಯನ್ನು ಮಂಜೂರಾತಿ ಮಾಡಿ ನೀವು ಮೀಸಲಿಡಬೇಕು ಅಂತ ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇಲ್ಲದೆ ಹೋದರೆ ನಾವು ಕಾಡ್ನಳ್ಳಿ ಮತ್ತು ಗೌಡ್ರುಂಡಿ ಹತ್ವಾಳು ಗ್ರಾಮದ ಎಲ್ಲ ರೈತ ಪದಾಧಿಕಾರಿಗಳನ್ನು, ರೈತರನ್ನ ಸೇರಿಸಿ ಇಲ್ಲಿಂದನೇ ಸಹ ನಾವು ಪಾದಯಾತ್ರೆಯನ್ನು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕಬೇಕಾಗ್ತದೆ. ಕೂಡಲೇ ಇದನ್ನು ನೀವು ಏನು ತಾಲೂಕಿನ ಏನು ಕಾಡ್ನಳ್ಳಿ ಗ್ರಾಮ ಸರ್ವೆ ನಂಬರ್ 4 ಬೋರ್ಡ್ ನೀಡೋ ಅಂಥ ಕೆಲಸ ಮಾಡಬೇಕು. ಯಾರೇ ಇನ್ನು ಹೆಚ್ಚಿನ ಇದು ರಾಕ್ಷಸರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ, ಆ ರಾಕ್ಷಸರು ನಮ್ಮ ರೈತರ ಮೇಲೆ ಬಲ ಪ್ರಯೋಗ ಮಾಡೋದು ಮತ್ತು ಇನ್ನೊಂದು ಕೆಟ್ಟ ಹುದ್ದೆಗಳನ್ನು ಮಾಡ್ತಾ ಇದ್ದೀರಿ. ಪೊಲೀಸ್ನವ್ರನ್ನ ಬಿಟ್ಟು ನಮ್ಮ ರೈತರನ್ನ ಎದುರಿಸಕ್ಕೆ ಬರ್ತಿರಲ್ಲ, ಇದು ಯಾವ ನ್ಯಾಯ ಅಂತ ಹೇಳಲಿಕ್ಕೆ ಇರ್ತೀನಿ. ಪೊಲೀಸ್ ಇಲಾಖೆ, ರೆವಿನ್ಯೂ ಅಥಾರಿಟಿ ಏನೋ ಇದೆ, ಆ ರೆವಿನ್ಯೂ ಅಥಾರಿಟಿಗೆ ಪೊಲೀಸ್ ಇಲಾಖೆ ಬರಬಾರ್ದು. ನಮ್ಮ ಭೂಮಿಗಳನ್ನು, ನಮ್ಮ ಪಕ್ಕದ ಭೂಮಿಗಳು, ನಮ್ಮ ಪಂಚಾಯತಿ ವ್ಯಾಪ್ತಿಯ ಭೂಮಿಗಳನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ರೈತ ಸಂಘಟನೆದಾಗಿರ್ತದೆ. ಪೊಲೀಸ್ನವರು ಯಾವನೋ ಬಂದವನ್ನು ಆಚೆಗೂಡಿಸುವಂಥ ಕೆಲಸ ಮಾಡಬೇಕು. ಈ ಭೂಮಿಯನ್ನು, ಭೂತಾಯಿಯನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ. ನಮ್ಮ ಉಸಿರು ಕೊಟ್ಟಾದರೂ ನಮ್ಮ ಭೂಮಿಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಮೈಸೂರು ಜಿಲ್ಲಾಧ್ಯಕ್ಷರು ಸತೀಶ್.